ನಮಸ್ಕಾರ ಸ್ನೇಹಿತರೆ, ಇಸ್ರೇಲ್ನ ಐರನ್ ಡೋಮ್ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರ. ಆಕಾಶದಲ್ಲೇ ಶತ್ರುಗಳ ಕ್ಷಿಪಣಿಗಳನ್ನು ಒಡೆದುರುಳಿಸೋ ಈ ಡಿಫೆನ್ಸ್ ಸಿಸ್ಟಮ್ ಇಡೀ ಜಗತ್ತಿಗೆ ಒಂದು ದೊಡ್ಡ ವಿಸ್ಮಯ. ಆದರೆ ಈಗ ಅದಕ್ಕಿಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದರೆ, ಈ ಐರನ್ ಡೋಮ್ಗೆ ಅಸಲಿ ಶಕ್ತಿ ಕೊಡೋ ತಾಮೀರ್ ಇಂಟರ್ಸೆಪ್ಟರ್ ಮಿಸೈಲ್ಗಳನ್ನು ಪ್ರೊಡ್ಯೂಸ್ ಮಾಡೋಕೆ ಇಸ್ರೇಲ್ನ ರಾಫೇಲ್ ಕಂಪನಿ ಡೈರೆಕ್ಟಾಗಿ ನಮ್ಮ ಭಾರತದ ಪ್ರೈವೇಟ್ ಡಿಫೆನ್ಸ್ ಕಂಪನಿಗಳ ಜೊತೆ ಕೈ ಜೋಡಿಸ್ತಾ ಇದೆ. ನಾನಿಲ್ಲಿ ಮಾತಾಡ್ತಿರೋದು ಫ್ರಾನ್ಸ್ನ ರಫೇಲ್ ಫೈಟರ್ ಜೆಟ್ಗಳ ಬಗ್ಗೆ ಅಲ್ಲ, ಇಸ್ರೇಲ್ನ ರಾಫೇಲ್ ಕಂಪನಿಯ ಬಗ್ಗೆ. ಸೊ ಕನ್ಫ್ಯೂಸ್ ಆಗಬೇಡಿ. ಇಸ್ರೇಲ್ ಜೊತೆಗಿನ ಈ ಒಂದು ಡೀಲ್ನಿಂದ ನಮ್ಮ ಬಾರ್ಡರ್ನಲ್ಲಿ ಕಾಯ್ತಾ ಕೂತಿರೋ ಚೀನಾ ಮತ್ತು ಪಾಕಿಸ್ತಾನದ ಎದೆಯಲ್ಲಿ ಈಗಾಗಲೇ ನಡುಕ ಶುರುವಾಗ್ಬಿಟ್ಟಿದೆ. ಬಟ್ ಬೇರೆ ದೇಶದ ಮಿಸೈಲ್ ನಮ್ಮಲ್ಲಿ ತಯಾರಾದರೆ ನಮ್ಮ ಶತ್ರುಗಳಿಗೆ ಯಾಕೆ ಭಯ ಅಂತೀರಾ? ಆ ಭಯಾನಕ ರಹಸ್ಯ ಏನು ಅನ್ನೋದನ್ನು ಈ ವಿಡಿಯೋದ ಕೊನೆಯಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಓಕೆ, ಅದೆಲ್ಲ ಸರಿ, ಆದರೆ ಅಮೆರಿಕದಂತಹ ಬಲಿಷ್ಠ ಮಿತ್ರ ರಾಷ್ಟ್ರ ಇರುವಾಗ ಇಸ್ರೇಲ್ ಯಾಕೆ ಭಾರತದ ಕಡೆ ನೋಡ್ತಾ ಇದೆ? ಉತ್ತರ ಇಷ್ಟೇ ಗೆಳೆಯರೆ. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರೋ ಸತತ ಯುದ್ಧಗಳಿಂದ ಇಸ್ರೇಲ್ನ ಮಿಸೈಲ್ ಸ್ಟಾಕ್ ಬೇಗ ಖಾಲಿ ಆಗ್ತಾ ಇದೆ. ಇವತ್ತು ಇಸ್ರೇಲ್ ಲೆಬನಾನ್ ಮೇಲೆ ಮಾಡ್ತಿರೋ ದಾಳಿಯ ಪ್ರಮಾಣವನ್ನೇ ನೋಡಿದ್ರು ಪ್ರತಿನಿತ್ಯ ಅವರಿಗೆ ಸಾವಿರಾರು ಮಿಸೈಲ್ಗಳು ಬೇಕಾಗ್ತಾ ಇದೆ. ಅಮೆರಿಕದ ರೇಡಿಯಾನ್ ಕಂಪನಿ ಜೊತೆ ಸೇರಿ ಇಸ್ರೇಲ್ ಸ್ಕೈ ಹಂಟರ್ ಅನ್ನೋ ಪ್ರಾಜೆಕ್ಟ್ ಮಾಡ್ತಾ ಇದ್ರು. ಈಗಿನ ವಿಪರೀತ ಡಿಮ್ಯಾಂಡ್ನ ಪೂರೈಸೋಕೆ ಅಮೆರಿಕದ ಫ್ಯಾಕ್ಟರಿಗಳಿಗೂ ಆಗ್ತಾ ಇಲ್ಲ. ಅವರು ಅಕ್ಷರಶಃ ಅರಸಾಹಸ ಪಡ್ತಾ ಇದ್ದಾರೆ. ಹೀಗಾಗಿ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಮಿಸೈಲ್ಗಳನ್ನು ಪ್ರೊಡ್ಯೂಸ್ ಮಾಡಬಲ್ಲ ಇನ್ನೊಂದು ಶಕ್ತಿಶಾಲಿ ಕೇಂದ್ರ ಇಸ್ರೇಲ್ಗೆ ಈಗ ಅನಿವಾರ್ಯ ಆಗಿದೆ. ಇದೇ ಕಾರಣಕ್ಕೆ ಇಸ್ರೇಲ್ ಈಗ ಭಾರತದ ಕಡೆ ಮುಖ ಮಾಡಿದೆ. ಹೈದರಾಬಾದ್ನಲ್ಲಿರೋ ಕಲ್ಯಾಣಿ ರಫೇಲ್ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ನಂತಹ ಜಾಯಿಂಟ್ ವೆಂಚರ್ ಕಂಪನಿಯ ಕೆಲಸ ನೋಡಿ ಇಸ್ರೇಲ್ಗೆ ಭಾರತದ ಕೆಪಾಸಿಟಿ ಮೇಲೆ ದೊಡ್ಡ ನಂಬಿಕೆ ಬಂದಿದೆ. ಈ ಕಂಪನಿ ಹೆಸರನ್ನು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ, ಇದರ ಬಗ್ಗೆ ಆಮೇಲೆ ಮಾತಾಡ್ತೀನಿ, ತುಂಬ ಇಂಪಾರ್ಟೆಂಟ್. ಒಂದು ಕಾಲದಲ್ಲಿ ಇದೇ ಪಶ್ಚಿಮದ ದೇಶಗಳು ನಮ್ಮ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನ ನೋಡಿ ಟೆಕ್ನಾಲಜಿಯಲ್ಲಿ ಭಾರತ ಇನ್ನೂ ಬಹಳಷ್ಟು ಹಿಂದೆ ಇದೆ ಅಂತ ಮೂಗು ಮುರಿದಿದ್ದು ಸುಳ್ಳಲ್ಲ. ಆದರೆ ಇವತ್ತು ಕಾಲ ಬದಲಾಗಿದೆ. ಇವತ್ತು ಜಗತ್ತಿನ ಸೂಪರ್ ಪವರ್ ದೇಶಗಳು ಭಾರತದ ಜೊತೆ ಡೀಲ್ ಮಾಡ್ತಾ ಇರೋದು ನಮಗೇನೋ ಉಪಕಾರ ಮಾಡಬೇಕು ಅಂತ ಖಂಡಿತ ಅಲ್ಲ. ಬದಲಾಗಿ ಯುದ್ಧದಂತಹ ಎಮರ್ಜೆನ್ಸಿ ಟೈಮಲ್ಲಿ ತಮ್ಮ ಸಪ್ಲೈ ಚೈನ್ ಸ್ಮೂತ್ ಆಗಿರಬೇಕು ಮತ್ತು ತಮ್ಮ ಪ್ರೊಡಕ್ಷನ್ ಸೆಕ್ಟರ್ ಮೇಲಿರೋ ರಿಸ್ಕ್ ಕಮ್ಮಿ ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ. ಅದಕ್ಕೆ ಅವರು ಭಾರತವನ್ನು ಒಂದು ಅತ್ಯಂತ ನಂಬಿಕಾರ್ಹ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ನೋಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಜಗತ್ತಿನ ಅತ್ಯಾಧುನಿಕ ಮಿಸೈಲ್ ಒಂದು ನಮ್ಮ ಮಣ್ಣಲ್ಲಿ ತಯಾರಾಗೋಕೆ ಮುಂದಾಗ್ತಿರೋದು ನಮ್ಮ ಆತ್ಮನಿರ್ಭರ ಭಾರತದ ಕನಸಿಗೆ ಸಿಕ್ಕ ಅತಿದೊಡ್ಡ ಗೆಲುವು. ಆದರೆ ಗೆಳೆಯರೇ, ನಿಮಗೆಲ್ಲ ನೆನಪಿರ್ಬೋದು, 16 ವರ್ಷಗಳಿಂದ ಈ ಸೋ ಕಾಲ್ಡ್ ಗ್ಲೋಬಲ್ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಅಂತ ಹೇಳ್ಕೊಳ್ಳೋರು ಟಿವಿ ಸ್ಟುಡಿಯೋಗಳಲ್ಲಿ ಕೂತು ನಮ್ಮ ಸ್ಟ್ರಾಟಜಿಕ್ ಅಟಾನಮಿ ಬಗ್ಗೆ ಸಖತ್ ಕಾಮಿಡಿ ಮಾಡ್ತಿದ್ರು. ನಮ್ಮ ಆತ್ಮನಿರ್ಭರ್ ಭಾರತ್ ಅಂದರೆ ಬರೀ ಪೇಪರ್ ಮೇಲಿರೋ ಡೈಲಾಗ್ ಅಷ್ಟೇ, ಇವರ ಕೈಯಲ್ಲಿ ಆ ರೇಂಜ್ಗೆ ಪ್ರೊಡಕ್ಷನ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತೆಲ್ಲ ಗೇಲಿ ಮಾಡ್ತಿದ್ರು. ಆದರೆ ಈಗ ನೋಡಿ ಪರಿಸ್ಥಿತಿ ಹೆಂಗೆ ಬದಲಾಗಿದೆ ಅಂತ. ಹಿಸ್ಟರಿ ತೆಗೆದು ನೋಡಿದರೆ ಯಾವುದೇ ದೇಶಕ್ಕೆ ಯುದ್ಧದ ಟೈಮಲ್ಲಿ ಎಮರ್ಜೆನ್ಸಿ ಆಯುಧಗಳು ಬೇಕಂದರೆ ಅಮೆರಿಕ ತನ್ನ ರ್ಯಾಪಿಡ್ ರೀಸಪ್ಲೈ ಮೂಲಕ ರಾತ್ರೋರಾತ್ರಿ ಫ್ಲೈಟ್ಗಳಲ್ಲಿ ವೆಪನ್ಸ್ಗಳನ್ನು ಕಳಿಸಿಕೊಡ್ತಾ ಇತ್ತು. 1973ರ ಯೋಮ್ ಕಿಪೂರ್ ಯುದ್ಧದ ಟೈಮಲ್ಲೂ ಕೂಡ ಅಮೆರಿಕ ಆಪರೇಷನ್ ನಿಕಲ್ ಗ್ರಾಸ್ ಅನ್ನೋ ಆಪರೇಷನ್ ಮೂಲಕ ಬರೀ 32 ದಿನಗಳಲ್ಲಿ 22,000 ಟನ್ ಶಸ್ತ್ರಾಸ್ತ್ರಗಳನ್ನು ಇಸ್ರೇಲ್ಗೆ ಫ್ಲೈಟ್ಗಳ ಮೂಲಕ ರವಾನಿಸಿ ಹಿಸ್ಟರಿ ಕ್ರಿಯೇಟ್ ಮಾಡಿತ್ತು. ಆದರೆ ಇವತ್ತಿನ ಪರಿಸ್ಥಿತಿನೇ ಬೇರೆ. ಇವತ್ತಿನ ಮಾಡರ್ನ್ ವಾರ್ಗಳಲ್ಲಿ ಆಗ್ತಿರೋ ಮಿಸೈಲ್ ಬಳಕೆಯ ಸ್ಪೀಡ್ ಎಷ್ಟಿದೆ ಅಂದರೆ ಅಮೆರಿಕ ಮತ್ತು ಅವರ ಮಿತ್ರ ರಾಷ್ಟ್ರಗಳ ಇಡೀ ಇಂಡಸ್ಟ್ರಿಯಲ್ ಪವರ್ ಒಟ್ಟಿಗೆ ಸೇರಿದ್ರೂ ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅಕ್ಷರಶಃ ಅವರ ಡಿಫೆನ್ಸ್ ಫ್ಯಾಕ್ಟರಿಗಳು ಈಗ ಉಸಿರು ಕಟ್ಟೋ ಸ್ಟೇಜ್ಗೆ ತಲುಪಿವೆ. ಯಾವ ಭಾರತದ ಡಿಫೆನ್ಸ್ ಪಾಲಿಸಿಗಳನ್ನು ಇವರು ಕ್ಲೋಸ್ಡ್ ಮೈಂಡೆಡ್ ಅಂತ ಹಂಗಿಸ್ತಾ ಇದ್ರೋ ಅದೇ ಭಾರತ ಇವತ್ತು ಯಾರಿಗೂ ತಲೆಬಾಗದೆ ತನ್ನ ಪಾಲಿಸಿಗಳನ್ನು ಸಖತ್ ಸ್ಟ್ರಾಂಗ್ ಆಗಿ ಉಳಿಸ್ಕೊಂಡಿದೆ. ಇದೇ ಕಾರಣಕ್ಕೆ ಇವತ್ತು ಜಗತ್ತಿನ ಕಣ್ಣಲ್ಲಿ ಭಾರತ ಬರೀ ಒಂದು ಮಾರ್ಕೆಟ್ ಆಗಿ ಉಳಿದಿಲ್ಲ, ಬದಲಾಗಿ ಜಗತ್ತಿನ ಅತ್ಯಂತ ಭರವಸೆಯ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಎದ್ದು ನಿಂತಿದೆ. ನಾವೀಗ ಬೇಡೋ ಸ್ಥಿತಿಯಲ್ಲಿಲ್ಲ ಸ್ನೇಹಿತರೆ, ಜಗತ್ತಿಗೆ ಕೊಡೋ ಮಟ್ಟಕ್ಕೆ ಬೆಳೆದು ನಿಂತಿದ್ದೀವಿ. ಇಸ್ರೇಲ್ನ ರಾಫೇಲ್ ಕಂಪನಿಯ ಟಾಪ್ ಆಫೀಸರ್ಸ್ ಈಗಾಗಲೇ ಹೈದರಾಬಾದ್ನಲ್ಲಿ ಬಂದು ಲ್ಯಾಂಡ್ ಆಗಿದ್ದಾರೆ. ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಹೈ ಲೆವೆಲ್ ಮೀಟಿಂಗ್ಗಳು ಕೂಡ ನಡೀತಾ ಇವೆ. ಈಗಿನ ಯುದ್ಧದ ಪರಿಸ್ಥಿತಿಯಲ್ಲಿ ಯಾರಿಗೂ ಕಾಯೋಕೆ ಟೈಮ್ ಇಲ್ಲ. ಹೀಗಾಗಿ ಐರನ್ ಡೋಮ್ನ ಅಸಲಿ ಆಸ್ತಿ ಅಂತಾನೆ ಕರೆಸ್ಕೊಳ್ಳೋ ಆ ಕ್ರೌನ್ ಜ್ಯುವೆಲ್ ತಾಮೀರ್ ಇಂಟರ್ಸೆಪ್ಟರ್ ಮಿಸೈಲ್ಗಳನ್ನು ಈಗ ಡೈರೆಕ್ಟಾಗಿ ನಮ್ಮ ಭಾರತದಲ್ಲೇ ಪ್ರೊಡ್ಯೂಸ್ ಮಾಡೋಕೆ ಭರ್ಜರಿ ಸಿದ್ಧತೆಗಳು ಶುರುವಾಗಿವೆ. ಗೆಳೆಯರೇ, ಇದೇನೋ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸೋ ಮಾತಲ್ಲ. ಹೈದರಾಬಾದ್ನಲ್ಲಿರೋ ಕಲ್ಯಾಣಿ ರಾಫೇಲ್ ಅನ್ನೋ ಸಂಸ್ಥೆ ಆಲ್ರೆಡಿ ತನ್ನ ತಾಕತ್ತು ಏನು ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ನಿಮಗೆ ಗೊತ್ತಿರಲಿ, ಈ ಸಂಸ್ಥೆ ಶುರುವಾಗಿದ್ದು ಭಾರತದ ಕಲ್ಯಾಣಿ ಗ್ರೂಪ್ ಮತ್ತು ಇಸ್ರೇಲ್ನ ರಾಫೇಲ್ ಕಂಪನಿಯ ಜಾಯಿಂಟ್ ಪಾರ್ಟ್ನರ್ಶಿಪ್ನಲ್ಲಿ. ಇವತ್ತು ಇದು ಭಾರತದ ಡಿಫೆನ್ಸ್ ಸೆಕ್ಟರ್ನಲ್ಲಿ ಒಂದು ದೊಡ್ಡ ಹಿಸ್ಟರಿನೇ ಕ್ರಿಯೇಟ್ ಮಾಡಿದೆ. ಬರೀ ಕೆಲವೇ
ಹಲವೇ ವರ್ಷಗಳ ಹಿಂದೆ ಈ ಕಂಪನಿಗೆ ಒಂದು ಭಾರಿ ದೊಡ್ಡ ಆಫರ್ ಸಿಕ್ಕಿತ್ತು. ಅದೇನು ಗೊತ್ತಾ, ಬರೋಬ್ಬರಿ 1,000 ಬಾರಕ್ 8 ಮೀಡಿಯಂ ರೇಂಜ್ ಮಿಸೈಲ್ ಕಿಟ್ಗಳನ್ನು ಪ್ರೊಡ್ಯೂಸ್ ಮಾಡೋ $100 ಮಿಲಿಯನ್ ಬೃಹತ್ ಡೀಲ್. ಈ ಬಾರಕ್ 8 ಅನ್ನೋದು ಯಾವುದೋ ಒಂದು ನಾರ್ಮಲ್ ವೆಪನ್ ಅಲ್ಲ. ಇಸ್ರೇಲ್ ತನ್ನ ನೇವಿಯ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಯುದ್ಧ ನೌಕೆಗಳನ್ನು ರಕ್ಷಿಸಿಕೊಳ್ಳೋಕೆ ಬಳಸುವಂತಹ ಅತ್ಯಂತ ಸೀಕ್ರೆಟ್ ಟೆಕ್ನಾಲಜಿಯ ಡಿಫೆನ್ಸ್ ಕವಚ ಇದು. ಇಂತಹ ಅತ್ಯಂತ ಕಾಂಪ್ಲೆಕ್ಸ್ ಆಗಿರೋ ಮಿಸೈಲ್ನ ಹೊರಕವಚ ಮತ್ತು ಅದರೊಳಗೆ ಇರೋ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಪಾರ್ಟ್ಸ್ನ ಯಾವುದೇ ಸಣ್ಣ ಮಿಸ್ಟೇಕ್ ಕೂಡ ಇಲ್ಲದೆ ಇರೋ ಹಾಗೆ ನಮ್ಮ ಹೈದರಾಬಾದ್ನ ಫ್ಯಾಕ್ಟರಿಯಲ್ಲಿಯೇ ಪ್ರೊಡ್ಯೂಸ್ ಮಾಡಿ ಇಸ್ರೇಲ್ಗೆ ಎಕ್ಸ್ಪೋರ್ಟ್ ಮಾಡೋ ಮೂಲಕ ಭಾರತದ ಮೊಟ್ಟ ಮೊದಲ ಪ್ರೈವೇಟ್ ಡಿಫೆನ್ಸ್ ಎಕ್ಸ್ಪೋರ್ಟರ್ ಅನ್ನೋ ಹೆಗ್ಗಳಿಕೆಗೆ ಈ ಸಂಸ್ಥೆ ಪಾತ್ರವಾಗಿದೆ. ಇನ್ನೂ ಮಜಾ ಅಂದರೆ ಇಸ್ರೇಲ್ನಂತಹ ಜಗತ್ತಿನ ಟಾಪ್ ಲೆವೆಲ್ ಟೆಕ್ನಾಲಜಿಯ ದೇಶ ತನ್ನ ಜೀವ ರಕ್ಷಣೆಗೆ ಬಳಸೋ ವೆಪನ್ ಕಿಟ್ಗಳನ್ನು ಯಾವುದೇ ಭಯ ಇಲ್ಲದೆ ನಮ್ಮ ದೇಶದಿಂದ ತರಿಸ್ಕೊಳ್ತಾ ಇದೆ. ಸೊ ನಮ್ಮವರ ಸ್ಕಿಲ್ ಮತ್ತು ಕೆಪಾಸಿಟಿ ಇವತ್ತು ಯಾವ ರೇಂಜ್ಗೆ ಬೆಳೆದಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಗೆಳೆಯರೇ, ಭಾರತದ ಇದೇ ಕೆಪಾಸಿಟಿಯಿಂದಲೇ ಈಗ ನಮಗೆ ತಾಮಿರ್ನಂತಹ ಬೃಹತ್ ಪ್ರಾಜೆಕ್ಟ್ ಸಿಕ್ಕಿರೋದು. ಆದರೆ ಈ ತಾಮಿರ್ ಇಂಟರ್ಸೆಪ್ಟರ್ ಅಂದರೆ ಏನು, ಅದರ ತಾಕತ್ತು ಎಂಥದ್ದು ಅಂತ ಸ್ವಲ್ಪ ಡೀಪ್ ಆಗಿ ನೋಡಿದರೆ ತಲೆ ಗಿರ್ ಅನ್ನುತ್ತೆ. ಯಾಕಂದರೆ 40ರಿಂದ 70 ಕಿಲೋಮೀಟರ್ ರೇಂಜ್ನಲ್ಲಿ ಬರೋ ಯಾವುದೇ ರಾಕೆಟ್ ಆದರೂ ಸರಿ, ಅದನ್ನು 90%ಗಿಂತ ಹೆಚ್ಚು ಸಕ್ಸಸ್ ರೇಟ್ನಲ್ಲಿ ಒಡೆದುರುಳಿಸೋ ತಾಕತ್ತು ಇದಕ್ಕಿದೆ. ಈ ರೇಂಜಿನ ತಾಕತ್ತಿರೋ ತಾಮಿರ್ ಮಿಸೈಲ್ನ ಶಕ್ತಿ ಅಡಗಿರೋದೇ ಅದರೊಳಗಿರೋ ಪ್ರಾಕ್ಸಿಮಿಟಿ ಫ್ಯೂಸ್ ಅನ್ನೋ ಪುಟ್ಟ ಡಿವೈಸ್ನಲ್ಲಿ. ತುಂಬ ಜನ ಅಂದ್ಕೊಂಡಿರೋ ಹಾಗೆ ತಾಮಿರ್ ಮಿಸೈಲ್ ಶತ್ರುಗಳ ರಾಕೆಟ್ಗೆ ನೇರವಾಗಿ ಹೋಗಿ ಮುಖಾಮುಖಿ ಗುದ್ದಿ ನಾಶ ಮಾಡೋದಿಲ್ಲ. ಬದಲಾಗಿ ಇದರಲ್ಲಿ ಅತ್ಯಂತ ರಹಸ್ಯವಾದ ಡೈರೆಕ್ಷನಲ್ ಫ್ರಾಗ್ಮೆಂಟೇಷನ್ ವಾರ್ ಹೆಡ್ ಎಂಬ ವಿನಾಶಕಾರಿ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಶತ್ರುವಿನ ರಾಕೆಟ್ ಗಂಟೆಗೆ 1000 ಕಿಲೋಮೀಟರ್ ವೇಗದಲ್ಲಿ ಧಾವಿಸಿ ಬರ್ತಿದ್ರು ಈ ತಾಮಿರ್ ಮಿಸೈಲ್ ಅದರ ಪಕ್ಕದಲ್ಲೇ ನಿಖರವಾಗಿ ಸಮಾನಾಂತರವಾಗಿ ಹಾರುತ್ತದೆ. ಆ ಕ್ಷಣದಲ್ಲಿ ಇದರೊಳಗಿರೋ ಲೇಸರ್ ಬೇಸ್ಡ್ ಸೆನ್ಸಾರ್ಗಳು ಶತ್ರು ರಾಕೆಟ್ನ ಸ್ಫೋಟಕ ಭಾಗವು ತಾಮಿರ್ನಿಂದ ಎಷ್ಟು ಮಿಲಿಮೀಟರ್ ದೂರದಲ್ಲಿದೆ ಅನ್ನೋದನ್ನು ನಿಖರವಾಗಿ ಅಳೆಯುತ್ತದೆ. ಆ ಅಂತರ ಸರಿಯಾಗಿ ಮ್ಯಾಚ್ ಆದ ಮೈಕ್ರೋ ಸೆಕೆಂಡ್ನಲ್ಲೇ ತಾಮಿರ್ ಮಿಸೈಲ್ ಎಲ್ಲ ದಿಕ್ಕುಗಳಿಗೂ ಸ್ಫೋಟಗೊಳ್ಳುವ ಬದಲು ಕೇವಲ ಶತ್ರು ರಾಕೆಟ್ ಇರುವ ಆ ಒಂದೇ ಒಂದು ದಿಕ್ಕಿಗೆ ಮಾತ್ರ ತನ್ನೊಳಗಿನ ಸಿಡಿಮದ್ದುಗಳನ್ನು ಅತ್ಯಂತ ಪ್ರಬಲವಾಗಿ ಸಿಡಿಸುತ್ತದೆ. ಇದರಿಂದಾಗಿ ಶತ್ರುವಿನ ಬಾಂಬ್ ಆಕಾಶದಲ್ಲೇ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿ ಹೋಗುತ್ತೆ. ಹಾಗೆ ಯಾವುದೇ ಅಪಾಯಕಾರಿ ಅವಶೇಷಗಳು ಕೂಡ ಕೆಳಗಿರುವ ಜನವಸತಿಯ ಮೇಲೆ ಬೀಳದೇ ಇರೋ ಹಾಗೆ ತಡೆಯುತ್ತೆ. ಇಷ್ಟೊಂದು ಕರಾರುವಕ್ಕಾದ ಈ ಅತ್ಯಾಧುನಿಕ ಮಿಸೈಲನ್ನು ಯಾವುದೇ ಸಾಮಾನ್ಯ ಫ್ಯಾಕ್ಟರಿಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲು ಖಂಡಿತ ಸಾಧ್ಯವೇ ಇಲ್ಲ. ಆದರೆ ನಮ್ಮ ಇಂಡಿಯನ್ ಡಿಫೆನ್ಸ್ ಫ್ಯಾಕ್ಟರಿಗಳ ಒಳಗೆ ಏನಾಗ್ತಾ ಇದೆ ಗೊತ್ತಾ, ಇಂತಹ ಹೈಟೆಕ್ ತಾಮಿರ್ ಮಿಸೈಲ್ಗಳನ್ನು ಒರಿಜಿನಲ್ ಕ್ವಾಲಿಟಿಗೆ ಚೂರು ಕಮ್ಮಿ ಇಲ್ಲದೆ ಇರೋ ಹಾಗೆ ಮ್ಯಾಸಿವ್ ಸ್ಕೇಲ್ನಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕೆ ಈಗ ಭರ್ಜರಿ ತಯಾರಿ ನಡೀತಾ ಇದೆ. ಆ ಮಿಸೈಲ್ನ ಹೊರಗವಚದಿಂದ ಹಿಡಿದು ಒಳಗಿರೋ ಅತ್ಯಂತ ಕಾಂಪ್ಲೆಕ್ಸ್ ಸಿಸ್ಟಮ್ಗಳವರೆಗೂ ಎಲ್ಲವನ್ನು ನಮ್ಮ ಪ್ರೈವೇಟ್ ಕಂಪನಿಗಳು ಪರ್ಫೆಕ್ಟಾಗಿ ಮ್ಯಾಚ್ ಮಾಡ್ತಾ ಇದ್ದಾರೆ. ಇದು ಹೆಂಗಿದೆ ಅಂದರೆ, ಸ್ವತಃ ಆಪಲ್ ಕಂಪನಿಯವರೇ ಬಂದು ನಮ್ಮ ಫೋನ್ನ ಸ್ಕ್ರೀನ್ ಮತ್ತು ಮದರ್ ಬೋರ್ಡ್ ನೀವೇ ರೆಡಿ ಮಾಡಿಕೊಡಿ, ನಿಮ್ಮ ಕ್ವಾಲಿಟಿ ನಮಗಿಂತ ಸೂಪರ್ ಆಗಿದೆ ಅಂತ ಹೇಳಿದ ಹಾಗೆ. ಸೊ ಭಾರತ ಬರೀ ನೆಟ್ ಬೋಲ್ಟ್ ಟೈಟ್ ಮಾಡೋ ಲೆವೆಲ್ನಲ್ಲಿ ಮಾತ್ರ ಉಳಿದಿದೆ ಅಂತ ಗೇಲಿ ಮಾಡ್ತಿದ್ದವರ ಬಾಯಿಗೆ ಈಗ ಪರ್ಮನೆಂಟ್ ಆಗಿ ಬೀಗ ಬಿದ್ದಂತಾಗಿದೆ. ಗೆಳೆಯರೇ, ಇಸ್ರೇಲ್ ಮೇಲೆ ಈಗ ನಡೀತಾ ಇರೋದು ನಾರ್ಮಲ್ ದಾಳಿಗಳಲ್ಲ, ಅದೊಂದು ಸ್ಯಾಚುರೇಷನ್ ಸ್ಟ್ರೈಕ್. ಅಂದರೆ ಎದುರಾಳಿಯ ಡಿಫೆನ್ಸ್ ಸಿಸ್ಟಮ್ ಕನ್ಫ್ಯೂಸ್ ಆಗಲಿ ಅಂತಾನೆ ಒಂದೇ ಸಮನೆ ಸಾವಿರಾರು ರಾಕೆಟ್ಗಳನ್ನು ಮಳೆ ಥರ ಸುರಿಸೋದು. ಈ ಭೀಕರ ತಂತ್ರದಿಂದಾಗಿ ಇಸ್ರೇಲ್ನ ಸ್ವಂತ ಮಿಸೈಲ್ ಸ್ಟಾಕ್ ಪೂರ್ತಿ ಖಾಲಿಯಾಗೋ ಲೆವೆಲ್ಗೆ ಬಂದು ನಿಂತಿತ್ತು. ಆದರೆ ಸರಿಯಾಗಿ ಇದೇ ಟೈಮ್ಗೆ ನಮ್ಮ ಭಾರತದ ಪ್ರೈವೇಟ್ ಕಂಪನಿಗಳು ಈ ಪ್ರೊಡಕ್ಷನ್ ಸಪೋರ್ಟ್ಗೆ ನಿಂತಿರೋದ್ರಿಂದ ಇಸ್ರೇಲ್ ಮೇಲಿದ್ದ ಆ ದೊಡ್ಡ ಪ್ರೆಷರ್ ಈಗ ಕಮ್ಮಿ ಆಗ್ತಾ ಇದೆ. ನಮ್ಮ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಸ್ಪೀಡ್ ಇವತ್ತು ಇಸ್ರೇಲ್ನ ರಕ್ಷಣೆಗೆ ಒಂದು ದೊಡ್ಡ ರಕ್ಷಾ ಕವಚವಾಗಿ ನಿಂತಿದೆ. ಭಾರತ ಕೊಟ್ಟ ಈ ಬ್ಯಾಕಪ್ ಅನ್ನು ಇಡೀ ಜಗತ್ತು ಈಗ ಯಾಕಷ್ಟು ಸೂಕ್ಷ್ಮವಾಗಿ ಗಮನಿಸ್ತಿದೆ ಅಂತ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಪ್ರಪಂಚದ ಚಿತ್ರಣವೇ ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಇರೋ ಸಮಯವಿದು. ಬರೀ ಇಸ್ರೇಲ್ ಮಾತ್ರ ಅಲ್ಲ, ಯುರೋಪ್ನಿಂದ ಹಿಡಿದು ಏಷ್ಯಾದ ಮೂಲೆ ಮೂಲೆವರೆಗೂ ಪ್ರತಿಯೊಂದು ದೇಶಕ್ಕೂ ಈಗ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಬೇಕೇ ಬೇಕು. ಬೇರೆ ಬೇರೆ ಕಡೆ ಒಟ್ಟಿಗೆ ಶುರುವಾಗಿರೋ ಈ ಯುದ್ಧದ ವಾತಾವರಣದಿಂದ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಎಂಥ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ ಅಂದರೆ, ದುಡ್ಡು ಎಷ್ಟಾದರೂ ಪರವಾಗಿಲ್ಲ, ನಮಗೆ ಆದಷ್ಟು ಬೇಗ ಮಿಸೈಲ್ಸ್ ರೆಡಿ ಮಾಡಿಕೊಡಿ ಅಂತ ದೇಶಗಳು ಕ್ಯೂನಲ್ಲಿ ನಿಲ್ಲೋ ಹಾಗಾಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಉಕ್ರೇನ್. ಆದರೆ ಅಷ್ಟು ಆಯುಧಗಳನ್ನು ಸಪ್ಲೈ ಮಾಡೋಕ್ಕೆ ಪಾಶ್ಚಿಮಾತ್ಯ ದೇಶಗಳ ಫ್ಯಾಕ್ಟರಿಗಳು ಈಗಾಗಲೇ ಉಸಿರು ಕಟ್ಟಿ ಕೂತಿವೆ. ಸರಿಯಾಗಿ ಇದೇ ಗ್ಯಾಪ್ನಲ್ಲಿ ಐರನ್ ಡೋಮ್ನ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರು ಮಾಡಿದರೆ ನಮ್ಮ ಭಾರತದ ಪ್ರೈವೇಟ್ ಕಂಪನಿಗಳ ರೇಂಜ್ 10 ಪಟ್ಟು ಜಂಪ್ ಆಗುತ್ತೆ. ಅಡ್ವಾನ್ಸ್ಡ್ ಕಾಂಪೋಸಿಟ್ಸ್,
ಪ್ರೆಸಿಷನ್ ಎಲೆಕ್ಟ್ರಾನಿಕ್ಸ್ ಮತ್ತು ಸ್ಪೆಷಲೈಸ್ಡ್ ಪ್ರೊಪಲ್ಷನ್ ಸಿಸ್ಟಮ್ ಇವೆಲ್ಲ ಡಿಫೆನ್ಸ್ ಜಗತ್ತಿನ ಹೈಲಿ ರಿಸ್ಟ್ರಿಕ್ಟೆಡ್ ಟೆಕ್ನಾಲಜಿಗಳು. ನಿನ್ನೆ ಮೊನ್ನೆವರೆಗೂ ನಮ್ಮ ಕಂಪನಿಗಳಿಗೆ ಬರೀ ಸಣ್ಣ ಪುಟ್ಟ ಸ್ಪೇರ್ ಪಾರ್ಟ್ಸ್ ಆರ್ಡರ್ ಮಾಡ್ತಾ ಇದ್ದ ಜಗತ್ತು ಈಗ ಡೈರೆಕ್ಟಾಗಿ ಇಂಥ ಹೈಟೆಕ್ ಡೀಲ್ ಕೊಡ್ತಾ ಇರೋದು ನಮ್ಮ ಇಂಡಸ್ಟ್ರಿನ ಆಕಾಶದೆತ್ತರಕ್ಕೆ ಬೆಳೆಸ್ತಾ ಇದೆ. ಇದು ಹೆಂಗಿದೆ ಅಂದರೆ, ಗ್ಯಾರೇಜ್ನಲ್ಲಿ ಸಣ್ಣ ಪುಟ್ಟ ಇಂಜಿನ್ ರಿಪೇರಿ ಮಾಡ್ತಿದ್ದವರ ಕೈಗೆ ಡೈರೆಕ್ಟಾಗಿ ಫಾರ್ಮುಲಾ 1 ಕಾರ್ ರೆಡಿ ಮಾಡಿಕೊಡಿ ಅಂತ ಕಾಂಟ್ರಾಕ್ಟ್ ಕೊಟ್ಟ ಹಾಗಾಗಿದೆ. ಬಟ್ ಇದರ ಅಸಲಿ ಎಫೆಕ್ಟ್ ಕಾಣಿಸ್ಕೊಳ್ತಿರೋದು ಗ್ಲೋಬಲ್ ಡಿಪ್ಲೊಮಸಿಯ ಮೇಲೆ. ಯಾವ ದೇಶಗಳಿಗೆ ಅತ್ಯಾಧುನಿಕ ಏರ್ ಡಿಫೆನ್ಸ್ ಟೆಕ್ನಾಲಜಿ ಬೇಕಿತ್ತೋ ಅವರೆಲ್ಲ ಮುಂಚೆ ಅಮೆರಿಕಾ ಇಲ್ಲ ಯುರೋಪ್ ಬಾಗಿಲು ತಟ್ಟಬೇಕಿತ್ತು. ಜೊತೆಗೆ ಅವರು ಹಾಕೋ ಕಂಡೀಷನ್ಗಳಿಗೆಲ್ಲಾನು ತಲೆ ಬಾಗಬೇಕಾಗಿತ್ತು. ಆದರೆ ಈಗ ಆ ಲೆಕ್ಕಾಚಾರ ಕಂಪ್ಲೀಟ್ ಆಗಿ ಬದಲಾಗ್ತಾ ಇದೆ. ಇಸ್ರೇಲ್ನಂತಹ ಟೆಕ್ ಪವರ್ ಹೌಸ್ಗೆ ಭಾರತ ಒಂದು ಕ್ರೂಷಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ನರ್ ಆಗ್ತಾ ಇರೋದನ್ನು ನೋಡಿ ಬೇರೆ ರಾಷ್ಟ್ರಗಳು ಕೂಡ ತಮ್ಮ ರಕ್ಷಣಾ ಒಪ್ಪಂದಗಳಿಗಾಗಿ ನವದೆಹಲಿಯ ಕಡೆ ಮುಖ ಮಾಡೋ ಪರಿಸ್ಥಿತಿ ಎದುರಾಗ್ತಾ ಇದೆ. ಮೊದಲೆಲ್ಲ ನಮ್ಮ ದೇಶ ಬೇರೆಯವರ ಹತ್ತಿರ ಡಿಫೆನ್ಸ್ ಟೆಕ್ನಾಲಜಿ ಕೇಳಿಕೊಂಡು ಹೋಗ್ತಾ ಇತ್ತು. ಆದರೆ ಈಗ ಜಗತ್ತಿನ 16 ದೇಶಗಳ ಭದ್ರತಾ ವ್ಯವಸ್ಥೆಗಳು ನಮ್ಮ ಹೈದರಾಬಾದ್ನ ಫ್ಯಾಕ್ಟರಿಗಳ ಕನ್ವೇಯರ್ ಬೆಲ್ಟ್ಗಳ ಮೇಲೆ ಡಿಪೆಂಡ್ ಆಗೋ ಲೆವೆಲ್ಗೆ ಬೆಳೆದು ನಿಂತಿರೋದು ಡಿಫೆನ್ಸ್ನ ಹಿಸ್ಟರಿಯಲ್ಲೇ ಒಂದು ಹೊಸ ಅಧ್ಯಾಯವನ್ನು ಓಪನ್ ಮಾಡಿದೆ. ಇದು ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವಂಥ ವಿಚಾರ. ಆದರೆ ಗೆಳೆಯರೇ, ರಾಫೇಲ್ ಕಂಪನಿಯ ಈ ಬೃಹತ್ ಇಂಡಸ್ಟ್ರಿಯಲ್ ಶಿಫ್ಟ್ ಇದೆಯಲ್ಲ, ಇದು ಬರೀ ಒಂದು ನಾರ್ಮಲ್ ಬಿಸ್ನೆಸ್ ಅಗ್ರಿಮೆಂಟ್ ಮಾತ್ರ ಅಲ್ಲ. ಇದರ ಹಿಂದೆ ವರ್ಷಗಳ ಗಟ್ಟಿ ನಂಬಿಕೆ ಅಡಗಿದೆ. ಕಲ್ಯಾಣಿ ರಾಫೇಲ್ ಜಾಯಿಂಟ್ ವೆಂಚರ್ ಸಕ್ಸಸ್ ಆಗಿರೋದು ಬರೀ ಒಂದು ಸಣ್ಣ ಉದಾಹರಣೆ ಅಷ್ಟೇ. ಒಂದು ದೇಶ ತನ್ನ ಅತ್ಯಂತ ಟಾಪ್ ಸೀಕ್ರೆಟ್ ಏರ್ ಡಿಫೆನ್ಸ್ ಬ್ಲೂ ಪ್ರಿಂಟ್ಗಳನ್ನು ಇನ್ನೊಂದು ದೇಶದ ಪ್ರೈವೇಟ್ ಫ್ಯಾಕ್ಟರಿಗಳಿಗೆ ನಂಬಿ ಒಪ್ಪಿಸ್ತಾ ಇದೆ ಅಂದರೆ ಆ ಎರಡು ದೇಶಗಳ ಮಧ್ಯೆ ಇರೋ ಟ್ರಸ್ಟ್ ಲೆವೆಲ್ ಯಾವ ರೇಂಜ್ಗೆ ಇದೆ ಅಂತ ನೀವೇ ಒಂದ್ಸಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಪಾಶ್ಚಿಮಾತ್ಯ ದೇಶಗಳ ನಂಬಿಕೊಂಡ್ರೆ ಇರೋ ಅತಿ ದೊಡ್ಡ ರಿಸ್ಕ್ ಏನಂದ್ರೆ ಅಲ್ಲಿನ ಪೊಲಿಟಿಕಲ್ ಡ್ರಾಮಾ. ಯುದ್ಧದ ಸಪ್ಲೈ ಚೈನ್ ಅನ್ನೋದು ಒಂದು ಬೃಹತ್ ಲಾಜಿಸ್ಟಿಕಲ್ ಗೇಮ್ ಇದ್ದಂಗೆ. ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ಎಲೆಕ್ಷನ್ ಮುಗಿದು ಸರ್ಕಾರ ಬದಲಾದ ತಕ್ಷಣ ಪಾಲಿಸಿ ಚೇಂಜ್ ಅಂತ ನೆಪ ಹೇಳಿ ದಿಢೀರ್ ಅಂತ ಆಯುಧಗಳ ಸಪ್ಲೈಯನ್ನೇ ನಿಲ್ಲಿಸಿಬಿಡ್ತಾರೆ. ಆದರೆ ಈಗ ಇಸ್ರೇಲ್ನ ಅತಿ ಮುಖ್ಯವಾದ ಡಿಫೆನ್ಸ್ ಸಪ್ಲೈ ಚೈನ್ಗೆ ನಮ್ಮ ಭಾರತದ ಬ್ಯಾಕಪ್ ಇರೋದ್ರಿಂದ ಅಮೆರಿಕದ ಫ್ಲಿಪ್ ಫ್ಲಾಪ್ ರಾಜಕೀಯಕ್ಕಾಗಲಿ ಅಥವಾ ಅಲ್ಲಿನ ಲೋಕಲ್ ಸಪ್ಲೈ ಬ್ಲಾಕೇಡ್ಗಳಿಗಾಗಲಿ ಇಸ್ರೇಲ್ ಇನ್ನು ಕ್ಯಾರೆ ಅನ್ನಲ್ಲ. ಈ ಒಂದು ಮಾಸ್ಟರ್ ಸ್ಟ್ರೋಕ್ ಭಾರತವನ್ನು ಬರೀ ಏಷ್ಯಾದ ಪವರ್ ಆಗಿ ಮಾತ್ರ ಬದಲಾಯಿಸಿಲ್ಲ, ಇಡೀ ಗ್ಲೋಬಲ್ ಡಿಪ್ಲೊಮೆಸಿಗೆ ಭಾರತ ಈಗ ಒಂದು ಅಲ್ಟಿಮೇಟ್ ಸ್ಟೆಬಿಲೈಸರ್ ಆಗಿ ಎದ್ದು ನಿಲ್ಲೋ ಹಾಗೆ ಮಾಡಿದೆ. ಆದರೆ ಇಲ್ಲೊಂದು ತುಂಬ ಮಜಾ ಕೊಡೋ ಸತ್ಯ ಅಡಗಿದೆ. ಭಾರತದ ಫ್ಯಾಕ್ಟರಿಗಳು ಜಾಗತಿಕ ಭದ್ರತೆಯ ಸಪ್ಲೈ ಚೈನ್ ಅನ್ನು ಸ್ಟ್ರಾಂಗ್ ಆಗಿ ಬ್ಯಾಕಪ್ ಮಾಡೋ ಲೆವೆಲ್ಗೆ ಬೆಳೆದು ನಿಂತಾಗ ಸಹಜವಾಗಿಯೇ ನಮ್ಮ ಬಾರ್ಡರ್ನಲ್ಲಿ ಕೂತಿರೋ ಶತ್ರುಗಳ ನಿದ್ದೆ ಹಾರಿ ಹೋಗ್ಲೇಬೇಕಲ್ವಾ. ನಮ್ಮ LAC ಗಡಿರೇಖೆಯ ಉದ್ದಕ್ಕೂ ಚೀನಾ ಸುಮ್ಮನೆ ಕೂತಿಲ್ಲ. ತನ್ನ PLA ರಾಕೆಟ್ ಫೋರ್ಸ್ನ ಮುಖಾಂತರ ಸಾವಿರಾರು ರಾಕೆಟ್ ಲಾಂಚರ್ಗಳನ್ನು ನಮ್ಮ ಕಡೆಗೆ ತಿರುಗಿಸಿ ಗುರಿ ಇಟ್ಟು ಕೂತಿದೆ. ಇತ್ತ ಪಾಕಿಸ್ತಾನದ ಕಥೆನೇ ಬೇರೆ. ಇಸ್ರೇಲ್ ಮೇಲೆ ಈಗೇನು ಒಟ್ಟೊಟ್ಟಿಗೆ ಸಾವಿರಾರು ರಾಕೆಟ್ಗಳನ್ನು ಹಾರಿಸಿ ದಾಳಿ ಮಾಡ್ತಾ ಇದ್ದಾರಲ್ಲ, ಅದೇ ಥರ ಅವ್ರ ಹತ್ರನೂ ಇರೋ ನಸರ್ನಂತಹ ತುಚ್ಛ ಮಿಸೈಲ್ಗಳನ್ನು ಬಳಸಿ ನಮ್ಮ ಮೇಲೂ ದಾಳಿ ಮಾಡಬೇಕು ಅಂತ ಪಾಕಿಸ್ತಾನ ಹಗಲುಗನಸು ಕಾಣ್ತಾ ಇದೆ. ಆದರೆ ಇಲ್ಲೇ ಇರೋದು ನೋಡಿ ಅಸಲಿ ಮಜಾ. ಇಸ್ರೇಲ್ನ ಅತ್ಯಂತ ಗುಪ್ತವಾದ ತಾಮೀರ್ ಟೆಕ್ನಾಲಜಿನ ಈಗ ನಮ್ಮದೇ ಫ್ಯಾಕ್ಟರಿಗಳಲ್ಲಿ ನಾವೇ ಸ್ವತಃ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ. ಈ ಮೂಲಕ ಸಿಕ್ಕಿರೋ ಆ ಅಮೂಲ್ಯವಾದ ನಾಲೆಡ್ಜ್ನ ಬಳಸ್ಕೊಂಡು ಭಾರತ ತನ್ನದೇ ಆದ ಸ್ವದೇಶಿ ರಕ್ಷಾ ಕವಚವನ್ನು ಭಾರಿ ಫಾಸ್ಟ್ ಆಗಿ ರೆಡಿ ಮಾಡಿಕೊಳ್ಳುತ್ತೆ. ಅಂದರೆ ಬೇರೆ ದೇಶಗಳಿಗೆ ವೆಪನ್ಸ್ ಕೊಡೋ ನೆಪದಲ್ಲಿ ನಾವು ನಮ್ಮ ಪ್ರಾಜೆಕ್ಟ್ ಕುಶಾದಂತಹ ಬೃಹತ್ ಏರ್ ಡಿಫೆನ್ಸ್ ಸಿಸ್ಟಮ್ನ ಇನ್ನಷ್ಟು ಸ್ಟ್ರಾಂಗ್ ಮತ್ತು ಡೆಡ್ಲಿ ಆಗಿ ಬಲಪಡಿಸ್ಕೋಬಹುದು. ಮುಂದೊಂದು ದಿನ ಇದೇ ಚೀನಾ ಇಲ್ಲ ಪಾಕಿಸ್ತಾನದ ರಾಕೆಟ್ಗಳು ನಮ್ಮ ಕಡೆಗೆ ನುಗ್ಗಿ ಬಂದಾಗ ನಮ್ಮದೇ ನೆಲದಲ್ಲಿ ತಯಾರಾದ ಈ ಹೈಟೆಕ್ ಇಂಟರ್ಸೆಪ್ಟರ್ಗಳು ಆಕಾಶದಲ್ಲೇ ಅವಕ್ಕೆ ಎದುರಾದರೆ ಆಗ ಶತ್ರುಗಳ ಕತೆ ಏನಾಗ್ಬೋದು? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ಜೈ ಹಿಂದ್.